ಇದು ಎಲ್ಲಿ ಮೂಡ್ತದೆ ಎಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇದು ಹಲವು ಮಕ್ಕಳು ಅಂತ ಹೇಳ್ತಾರೆ. ಬಹಳ ವಿಶೇಷ ಪವಾಡ ಶಕ್ತಿ ಉಂಟು ಇಲ್ಲಿ. ಒಂದ್ ಲೋಟ ನೀರು ಕುಡಕ್ಕೂ ಕಷ್ಟ ಇದ್ದಿತ್ತು ನಮ್ಗೆ. ಜಾಗನೂ ಕೊಟ್ಟಾಳ ಆ ತಾಯಿ, ಮನೆಯೂ ಮಾಡಿ ಕೊಟ್ಟಾಳ. ನಾನೇನಂದ್ರೆ ಡೈಲಿ ಬಾಳಿ ಮರ ನಟ್ಟಿದ್ದಿ, ಬಾಳಿಕಾಯಲ್ಲಿ ತಕಬಪ್ಪದಿಲ್ಲಿ ಒಂದು ಕಂಕಣ ಭಾಗ್ಯ ಎಂದಿದವರು, ಸಂತಾನ ಭಾಗ್ಯ ಎಂದಿದವರು, ವೈದ್ಯಕೀಯ ಚಿಕಿತ್ಸೆಯಾಗಿರುವವರು, ಅಶಕ್ತರು, ಆರೋಗ್ಯ ಮತ್ತು ಇನ್ನಿತರ ಉದ್ಯೋಗ, ವಿದ್ಯಾಭ್ಯಾಸಕ್ಕೆ, ಇನ್ನು ಸ್ಕಿನ್ನಿಗೆ ಸಂಬಂಧಪಟ್ಟ ಚರ್ಮ ಕಲೆಗಳು ಅಂಥದಕ್ಕೆಲ್ಲ ಹುರುಳಿ ಸೇವೆ, ಎಣ್ಣೆ ಅಭಿಷೇಕ, ಇಂಥ ಸೇವೆಗಳಿಗೆ ದೇವಿಗೆ ಇಲ್ಲಿ ಎಣ್ಣೆಯನ್ನು ಹಚ್ಚಿ ಹುರುಳಿಯನ್ನು ಹಾಕಿ ಅವರು ಇಲ್ಲಿ ನಮಸ್ಕರಿಸಿ ಪೂಜೆ ಮಾಡಿ ಪ್ರಸಾದವನ್ನು ತಗೊಂಡು ಹೋಗ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವೀಕ್ಷಕರೇ ನಮಸ್ಕಾರ. ಹೆಗ್ಗದ್ದೆ ಸ್ಟುಡಿಯೋ ಇಂದು ಉಡುಪಿ ಜಿಲ್ಲೆಯ ಕೋಟಾದ ಹಲವು ಮಕ್ಕಳ ತಾಯಿ ಶ್ರೀ ಅಮೃತೇಶ್ವರಿ ದೇವಾಲಯವನ್ನ ಅರಸಿ ಹೊರಟಿದೆ. ರಾಜ್ಯದ ವಿವಿಧ ಪ್ರಸಿದ್ಧ ದೇವಾಲಯಗಳ ಮಾಹಿತಿಯನ್ನ ನಿಮಗೊದಗಿಸುವ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಇಲ್ಲಿನ ಐತಿಹ್ಯ, ಕಾರಣಿಕ ಮತ್ತು ಸನ್ನಿಧಾನದ ಪೂರ್ತಿ ಚಿತ್ರಣವನ್ನ ನಿಮಗಾಗಿ ನೀಡ್ತಾ ಇದ್ದೇವೆ. ಬನ್ನಿ ದೇವಾಲಯದೊಳಗೆ ಹೋಗಿ ಬರೋಣ, ತಾಯಿಯನ್ನ ದರ್ಶಿಸಿ ಪುನೀತರಾಗೋಣ. ವೀಕ್ಷಕರೇ, ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನದ ಸ್ಥಳ ಪುರಾಣವನ್ನ ನೋಡೋದಾದ್ರೆ, ರಾವಣನ ಬಂಧುವಾದ ಖರನೆಂಬ ಮಹಾಸುರನು ಶಿವನಿಗೆ ಸಮಾನವಾದ ಪರಾಕ್ರಮ ಉಳ್ಳವನಾಗಿ ದಂಡಕಾರಣ್ಯದಲ್ಲಿ ವಾಸವಾಗಿದ್ದನು. ಆತನ ಪತ್ನಿಯಾದ ಕುಂಭಮುಖಿಯಿಂದಲೂ ತಂಗಿಯಾದ ಶೂರ್ಪನಖಿಯಿಂದಲೂ ದೂಷಣ ತ್ರಿಶಿರಾದಿ ಅನುಚರರಿಂದಲೂ ಕೂಡಿಕೊಂಡು ತನ್ನ ಅಣ್ಣನಾದ ರಾವಣನ ಅಪ್ಪಣೆಯಂತೆ ಲಂಕಾನಗರಿಗೆ ಉತ್ತರ ದಿಕ್ಕಿನ ಈ ದಂಡಕಾರಣ್ಯವನ್ನ ಪಾಲಿಸ್ತಾ ಇದ್ದನು. ಈ ಕರಾಸುರನು ರಾಕ್ಷಸನಾಗಿದ್ದರೂ ಧರ್ಮಿಷ್ಠನು ಪರಾಕ್ರಮಿಯೂ ಆಗಿದ್ದನಲ್ಲದೆ ಸದಾಕಾಲವೂ ತನ್ನ ಕುಲದೇವನಾದ ಶಂಕರನನ್ನ ಪೂಜಿಸ್ತಾ ಇರ್ತಿದ್ದನು. ಈತನ ಪತ್ನಿಯಾದ ಕುಂಭಮುಖಿಯೂ ಸಹ ಪತಿವ್ರತ ಪಾರಾಯಣಳು, ಸಾಧು ಸ್ವಭಾವದವಳು ಆಗಿದ್ದು ಸದಾಕಾಲ ತನ್ನ ಪತಿಯ ಜೊತೆಯಲ್ಲಿ ಪಾರ್ವತಿ ಪರಮೇಶ್ವರರ ಸೇವೆಯಲ್ಲಿ ತಲ್ಲೀನಳಾಗಿದ್ದಳು. ಹೀಗಿರಲು ಒಮ್ಮೆ ವಿಹಾರಕ್ಕಾಗಿ ಶೂರ್ಪನಖಿಯನ್ನ ಕೂಡಿಕೊಂಡು ಕುಂಭಮುಖಿಯು ವನದಲ್ಲಿ ಸಂಚಾರ ಮಾಡುತ್ತಿರಲು ಮಧುಮಾಸದ ವನಸಿರಿಗೆ ಮನಸೋತ ಅವರೀರ್ವರು ಪುಷ್ಪ ಸಂಗ್ರಹ ಹಾಗೂ ಮಧು ಸಂಗ್ರಹ ಮಾಡುತ್ತಾ ಬೇರೆ ಬೇರೆ ಮಾರ್ಗದಲ್ಲಿ ಹೋದರು. ಆಗ ಇದೇ ಮಾರ್ಗದಲ್ಲಿ ಏಕಮುಖಿ ಮಹರ್ಷಿಗಳ ಪತ್ನಿಯಾದ ಅತಿಪ್ರಭೆ ಎನ್ನುವಳು ತನ್ನ ಪತಿಯು ನಿಧನ ಹೊಂದಿದ್ದರಿಂದ ವೈರಾಗ್ಯದಿಂದ ಕೂಡಿದವಳಾಗಿ ಪ್ರಾಯಪ್ರಬುದ್ಧನೂ ಸುಂದರನೂ ವಿದ್ಯಾವಂತನೂ ಆದ ತನ್ನ ಮಗ ಬಹುಶ್ರುತ ಎಂಬುವನೊಂದಿಗೆ ತೀರ್ಥಯಾತ್ರೆಗಾಗಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನ ಮಾಡುತ್ತಿದ್ದಳು. ಹೀಗಿರಲು ಬಾಲ ವಿಧವೆಯು ಸ್ವಭಾವತಃ ಅತಿ ಕಾಮುಕಳು ಆಗಿರುವ ಶೂರ್ಪನಖಿಯು ಅತಿಪ್ರಭೆಯ ಮಗನಾದ ಆ ಋಷಿಕುಮಾರನನ್ನ ನೋಡಿ ಮೋಹಿತಳಾಗಿ ಪರಿಪರಿಯಾಗಿ ಬೇಡಿದರೂ ಆತನು ಒಪ್ಪದಿರಲು ಶೂರ್ಪನಖಿಯು ಬಲಾತ್ಕಾರದಿಂದ ಆತನನ್ನ ಸಂಹರಿಸಿದಳು. ತನ್ನ ಏಕಮಾತ್ರ ಪುತ್ರನ ಮರಣದಿಂದ ಅತಿಪ್ರಭೆಯು ದುಃಖದಿಂದ ರೋಧಿಸುತ್ತಿರುವಾಗ ಆ ಶಬ್ದವನ್ನ ಕೇಳಿದ ಕುಂಭಮುಖಿಯು ಅಲ್ಲಿಗೆ ಬಂದಳು. ಶೋಕಾಂಧಳಾದ ಅತಿಪ್ರಭೆಯು ಈ ಕುಂಭಮುಖಿಯನ್ನೇ ತನ್ನ ಮಗನನ್ನ ಸಂಹರಿಸಿದ ಶೂರ್ಪನಖಿ ಎಂದು ತಿಳಿದು ನಿನಗೆ ಮಕ್ಕಳು ಹುಟ್ಟದೇ ಹೋಗಲಿ ಎಂದು ಶಾಪ ಕೊಟ್ಟಳು. ನಮ್ಮ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟ ಗ್ರಾಮದಲ್ಲಿ ಹಲವು ಮಕ್ಕಳ ತಾಯಿ ದೇವಸ್ಥಾನ ಇಲ್ಲಿ ಬರ್ತದೆ. ಕುಂದಾಪುರದಿಂದ ಆಕ್ಚುಲಿ 11 ಕಿಲೋಮೀಟರ್ ಅಂತರ ದೂರದಲ್ಲಿ ಇದೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಇದು ಸಂತಾನ ದೇವಿ ಹಲವು ಮಕ್ಕಳಂತ. ಇಲ್ಲಿ ಲಿಂಗಗಳ ಉದ್ಭವ ಅಂತ ಭಕ್ತರೆಲ್ಲ ನಂಬಿರ್ತಾರೆ. ಎಲ್ಲ ಇಲ್ಲಿ ಬಹಳ ಹಿಂದಿನಿಂದಲೂ ಇಲ್ಲಿ ನಡೆದುಕೊಂಡಂತ ಬಹಳ ಪುರಾತನ ಕಾಲದಿಂದಲೂ ಈ ತರ ಲಿಂಗಗಳು ಉದ್ಭವ ಅಂತ ಅಂದ್ರೆ ಭಕ್ತರು ಅದನ್ನು ಉದ್ಭವ ಅಂತಾನೆ ನಂಬಿರ್ತಾರೆ. ಹಾಗೆ ಇದು ಎಲ್ಲಿ ಮೂಡ್ತದೆ ಎಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇದು ಹಲವು ಮಕ್ಕಳು ಅಂತ ಹೇಳ್ತಾರೆ. ಬಹಳ ವಿಶೇಷ ಪವಾಡ ಶಕ್ತಿ ಉಂಟು ಇಲ್ಲಿ. ಕೆಲವೆಲ್ಲ ಹುಟ್ತಾ ಇದೆ ಚಿಕ್ಕ ಎಲ್ಲ ದೊಡ್ಡದಾಗಿ ಬೆಳೆದಿದೆ, ದೊಡ್ಡ ಕಾಣ್ತಾ ಇದೆ. ಇವತ್ತಿಗೂ ಇದು ಎಷ್ಟು ಉಂಟಂತ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ, ಗಣನೆಗೆ ತಗೊಳ್ಲಿಕ್ಕೆ ಆಗುದಿಲ್ಲ. ಬಹಳ ಇತಿಹಾಸ ಉಂಟು ಇಲ್ಲಿ. ಒಂದು ಇಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಇದೇ ತರ ಇಲ್ಲಿ ಲಿಂಗಗಳು ಬೆಳೀತಾ ಇರ್ತದೆ. ಅದು ಎಲ್ಲಿ ಆಗ್ತದೆ ಏನು ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇದುವರೆಗೂ. ಅದಕ್ಕೆ ಹಲವು ಮಕ್ಕಳಂತೇಳಿ ಇಲ್ಲಿ ಜನರು ನಂಬಿದ್ದಾರೆ. ಹಾಗಾಗಿ ಇಲ್ಲಿ ಹರಕೆ ರೂಪವಾಗಿ ಸಂತಾನ ಆಗಿದೆ. ಮದುವೆಯಾಗಿ 15 ವರ್ಷ ಕಂಕಣ ಭಾಗ್ಯ ಎಂದಿದವರು, ಸಂತಾನ ಭಾಗ್ಯ ಎಂದಿದವರು, ವೈದ್ಯಕೀಯ ಚಿಕಿತ್ಸೆಯಾಗಿರುವವರು, ಅಶಕ್ತರು, ಆರೋಗ್ಯ ಮತ್ತು ಇನ್ನಿತರ ಉದ್ಯೋಗ, ವಿದ್ಯಾಭ್ಯಾಸಕ್ಕೆ, ಇನ್ನು ಸ್ಕಿನ್ನಿಗೆ ಸಂಬಂಧಪಟ್ಟ ಚರ್ಮ ಕಲೆಗಳು ಅಂಥದಕ್ಕೆಲ್ಲ ಹುರುಳಿ ಸೇವೆ, ಎಣ್ಣೆ ಅಭಿಷೇಕ, ಇಂಥ ಸೇವೆಗಳಿಗೆ ದೇವಿಗೆ ಇಲ್ಲಿ ಎಣ್ಣೆಯನ್ನು ಹಚ್ಚಿ ಹುರುಳಿಯನ್ನು ಹಾಕಿ ಅವರು ಇಲ್ಲಿ ನಮಸ್ಕರಿಸಿ ಪೂಜೆ ಮಾಡಿ ಪ್ರಸಾದವನ್ನು ತಗೊಂಡು ಹೋಗ್ತಾರೆ. 48 ದಿವಸ ತಗೊಂಡ್ರೆ ಅವ್ರ ಮನಸ್ಸಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡು ಮಾಡ್ತಾರೆ ಅದು ಸಿದ್ಧಿ ಆಗ್ತದೆ 48 ದಿವಸ. ಹೌದು, ಹೆಚ್ಚಿನ ಇದರಲ್ಲಿ ಎಲ್ಲ ಸ್ಟೇಟಿಂದ ಬರ್ತಾರೆ, ಎಲ್ಲ ರಾಜ್ಯದಿಂದ ಬರ್ತಾರೆ. ಎಲ್ಲ ಕಡೆ ತಮಿಳುನಾಡು, ಆಂಧ್ರ, ಕೇರಳ, ಮುಂಬೈ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಇದನ್ನು ನೋಡಿ ಟೂರಿಸ್ಟ್ಸ್ ಎಲ್ಲ ಬರ್ತಾರೆ. ಎಲ್ಲ ಅವರವರ ಇಲ್ಲಿ ಏನು ಸಂಕಲ್ಪ ಮಾಡಿಕೊಂಡಿರ್ತಾರೆ ಅದೆಲ್ಲ ಆಗಿರ್ತದೆ. ಹೆಚ್ಚಿನವರು ಹರಕೆ ತೀರಿಸಲಿಕ್ಕೆ ಬರ್ತಾರೆ. ತುಲಾಭಾರ ಸೇವೆ ವಿಶೇಷವಾಗಿ ನಡೀತಾ ಇರ್ತದೆ. ದಿವಸ ತುಲಾಭಾರ ಸೇವೆ ನಡೀತದೆ. ಮತ್ತು ಇಲ್ಲಿ ಯಕ್ಷಗಾನ ಬೆಳಕಿನ ಸೇವೆ ಅದು ನವಂಬರ್ನಿಂದ ಸ್ಟಾರ್ಟ್ ಆಗ್ತದೆ. ಸಂಕ್ರಮಣ
ಇಲ್ಲಿ ಒಂದು ಮೇಳ ನವೆಂಬರ್ ಸಂಕ್ರಮಣದ ನಂತರದಲ್ಲಿ ಏಪ್ರಿಲ್ ಮೇ ಎಂಡ್ ತನಕ ನಡೀತದೆ. 6 ತಿಂಗಳ ಕಾಲ ಯಕ್ಷಗಾನ ಬೆಳಕಿನ ಸೇವೆ, ಸಂತಾನ ಭಾಗ್ಯಕ್ಕಾಗಿ ಬೆಳಕಿನ ಸೇವೆಯನ್ನು ಆಡಿಸ್ತಾರೆ. ಹಾಗಾಗಿ ಊರಿನವರು ಪರ ಊರಿನವರು ಎಲ್ಲ ಆಡಿಸ್ತಾರೆ. ಈಗ ಸೇವೆ ಕೊಟ್ಟು ಅವರಿಗೆ ಫಲ ಸಿಕ್ಕಿದ ಮೇಲೆ ಅವರು ಹರಕೆ ಹೊತ್ಕೊಳ್ತಾರಲ್ಲ, ಅವ್ರು ಯಕ್ಷಗಾನ ಇಟ್ಕೊಳ್ತಾರೆ, ಮತ್ತೆ ತುಲಾಭಾರ ಸೇವೆ ಇಟ್ಕೊಳ್ತಾರೆ. ಅದನ್ನ ಅವ್ರ ಫಲ ಸಿಕ್ಕಿದ ಮೇಲೆ ಬಂದು ಇಲ್ಲಿ ನಡೆಸಿಕೊಡ್ತಾರೆ, ಅದನ್ನ ಆ ಸೇವೆ ಮಾಡ್ತಾರೆ. ಹೂವಿನ ಪೂಜೆ 6 ಗಂಟೆ ಮೇಲೆ ಆಗ್ತದೆ, ಪ್ರತಿನಿತ್ಯ ಆಗ್ತದೆ. ಬೇರೆ ಬೆಳಿಗ್ಗೆ ತುಲಾಭಾರ ಸೇವೆ ಆಗ್ತದೆ. ಮತ್ತೆ ಜನವರಿಯಲ್ಲಿ ಜಾತ್ರೆ ಬರುತ್ತೆ, 9, 10 ಇಲ್ಲ 10, 11 ತುಲಾಭಾರ ಸೇವೆ ಮತ್ತೆ ಗೆಂಡೋತ್ಸವ ಅಂತ ಜಾತ್ರೆ ಆಗ್ತದೆ. ಜಾತ್ರೆ ಮತ್ತೆ ನವರಾತ್ರಿಯಲ್ಲಿ 10 ದಿವಸಗಳ ಕಾಲ ಇಲ್ಲಿ ದುರ್ಗಾಯಾಗ ಮತ್ತೆ ಅನ್ನ ಸಂತರ್ಪಣೆ ಇರ್ತದೆ. ಪ್ರತಿ ಶುಕ್ರವಾರ ಸಂಕ್ರಮಣದಂದು ಇಲ್ಲಿ ಅನ್ನ ಸಂತರ್ಪಣೆ ಇರ್ತದೆ. ದರ್ಶನ ಸೇವೆ ಇದೆ, ಅನ್ನ ಸಂತರ್ಪಣೆ ಇರ್ತದೆ. ಇಲ್ಲಿ ಪ್ರಧಾನವಾಗಿ ಅಮೃತೇಶ್ವರಿ ತಾಯಿ, ಅದು ಅಲ್ಲಿ ವೀರಭದ್ರ ಮಗ, ಇಲ್ಲಿ ಮಾರಿಕಾಂಬ ಗಣಗಳು, ಅಲ್ಲಿ ರಕ್ತೇಶ್ವರಿ ಮತ್ತೆ ಬೊಬ್ಬರ್ಯ, ಅಲ್ಲಿ ನಾಗಸನ್ನಿಧಿ. ಇಲ್ಲಿ ಬಹಳ ಇದು ಹಿಂದಿನ ಕಾಲದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಒಂದು ಆವಾಗಿನ ಕಾಲದಲ್ಲಿ ಆದಂತಹ ವಿಷಯ. ಇಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ದಂಡಕಾರಣ್ಯ ಇದು. ಇಲ್ಲಿ ಕರಾಸುರ ದಂಪತಿಗಳು ಇಲ್ಲಿ ರಾಜ್ಯವನ್ನು ಆಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರ ಕರಾಸುರ ಮತ್ತೆ ಅವರ ತಂಗಿ ಅವರಿಗೆ ಸಂತಾನ ಭಾಗ್ಯ ಇರುವುದಿಲ್ಲ. ಆ ಸಂದರ್ಭದಲ್ಲಿ ಅವರು ತಪಸ್ಸು ಮಾಡಿ ದೇವಿಯನ್ನು ಇದನ್ನು ಒಲಿಸಿಕೊಳ್ಳುವಂಥದ್ದು ಸಂತಾನ ಭಾಗ್ಯ ಆ ರೂಪವಾಗಿ ಬಂದಿದೆ. ತನ್ನ ಮಗನ ಮರಣಕ್ಕೆ ಕಾರಣವಾದವಳು ಕುಂಭಮುಖಿ ಅಲ್ಲವೆಂದು ತಿಳಿದು ನಿಜಕ್ಕೂ ಮಗನನ್ನ ಸಂಹರಿಸಿದ ಶೂರ್ಪನಖಿಗೆ, ಎಲೈ ಶೂರ್ಪನಖಿಯೇ, ನೀನು ಪುನಃ ರೂಪವಂತನನ್ನ ಮೋಹಿಸಿ ಮಾನಭಂಗ ಹೊಂದಿದವಳಾಗಿ ನಿನ್ನ ವಂಶಕ್ಕೆ ಮೃತ್ಯು ಸ್ವರೂಪಳಾಗೆಂದು ಶಾಪ ಕೊಟ್ಟು ಸಮೀಪದಲ್ಲಿರುವ ಪ್ರಪಾತಕ್ಕೆ ಹಾರಿ ಪ್ರಾಣ ಕಳೆದುಕೊಂಡಳು. ಈ ರೀತಿ ಋಷಿ ಪತ್ನಿಯ ಶಾಪದಿಂದ ದುಃಖತಪ್ತಳಾದ ಕುಂಭಮುಖಿಯು ನಡೆದ ವಿಚಾರವನ್ನ ತನ್ನ ಪತಿಯಾದ ಕರನಿಗೆ ತಿಳಿಸಿದಳು. ಕರಾಸುರನು ತನ್ನ ಪತ್ನಿಯಾದ ಕುಂಭಮುಖಿಯನ್ನ ಅನೇಕ ವಿಧವಾಗಿ ಸಂತೈಸಿ ಈ ಶಾಪವು ನಿವಾರಣೆಗಾಗಿ ಮಕ್ಕಳನ್ನ ಪಡೆಯಲು ಮುಂದೇನು ಮಾಡಬೇಕೆಂದು ಯೋಚಿಸಿ ತನ್ನ ಕುಲ ಪುರೋಹಿತರಾದ ಶುಕ್ರಾಚಾರ್ಯರಲ್ಲಿ ಮೊರೆ ಹೋದನು. ವಿಷಯವನ್ನ ತಿಳಿದ ಶುಕ್ರಾಚಾರ್ಯರು, ಎಲೈ ಕರಾಸುರನೇ, ನೀನು ಮಾಯಾಸುರನಿಂದ ನಿರ್ಮಿತವಾದ ಜ್ಯೇಷ್ಠ ಲಿಂಗವನ್ನ ತಂದು 1 ವರ್ಷ ಪರ್ಯಂತ ದೀಕ್ಷಿತನಾಗಿ ಆ ಲಿಂಗವನ್ನ ಪೂಜಿಸಬೇಕೆಂದು, ನಿನ್ನ ಪತ್ನಿಯಾದ ಕುಂಭಮುಖಿಯು ಕೂಡ ನಿಷ್ಠೆಯಿಂದ ಜಗದಂಬಿಕೆಯಾದ ಅಮೃತೇಶ್ವರಿ ದೇವಿಯನ್ನ ಪೂಜಿಸಬೇಕೆಂದು ತಿಳಿಸಿದರು. ಕರಾಸುರನು ಮಾಯಾಸುರನಿದ್ದಲ್ಲಿಗೆ ಹೋಗಿ ಶುಕ್ರಾಚಾರ್ಯರು ಹೇಳಿದ ಆ ಜ್ಯೇಷ್ಠ ಲಿಂಗವನ್ನ ತಂದು ಮನೋಹರವಾದ ಶುಕಪುರ ಎಂಬ ಸ್ಥಳದಲ್ಲಿ, ಅಂದ್ರೆ ಈಗಿನ ಗಿಳಿಯಾರು ಹರ್ತಟ್ನಲ್ಲಿ ಪ್ರತಿಷ್ಠಾಪಿಸಿದರಲ್ಲದೆ ಸಮೀಪದಲ್ಲಿಯೇ ಜಗನ್ಮಾತೆಯಾದ ಅಮೃತೇಶ್ವರಿ ದೇವಿಯನ್ನ ಪ್ರತಿಷ್ಠಿಸಿ ದಂಪತಿಗಳೀರ್ವರು ಶುಕ್ರಾಚಾರ್ಯರು ತಿಳಿಸಿದಂತೆ ಉಮಾಮಹೇಶ್ವರರನ್ನ ಪೂಜಿಸಿದರು. ನಿದ್ರಾಹಾರಗಳನ್ನ ತ್ಯಜಿಸಿ ಅತ್ಯಂತ ಶ್ರದ್ಧೆಯಿಂದ ತಪಸ್ಸನ್ನಾಚರಿಸುತ್ತಿದ್ದ ದಂಪತಿಗಳಿಗೆ ಶಿವನು ಪ್ರತ್ಯಕ್ಷನಾಗಿ ಜ್ಞಾನೋಪದೇಶ ಮಾಡಿದನಲ್ಲದೆ ಕೆಲವು ಕಾಲಗಳ ನಂತರ ಶ್ರೀ ಮಹಾವಿಷ್ಣುವಿನ ಅವತಾರ ರೂಪನಾದ ಶ್ರೀರಾಮಚಂದ್ರನು ಈ ದಂಡಕಾರಣ್ಯಕ್ಕೆ ಬಂದಾಗ ಅವನೊಡನೆ ಯುದ್ಧ ಮಾಡಿ ಮುಕ್ತಿ ಹೊಂದುವಿ ಎಂದು ವರವನ್ನ ಅನುಗ್ರಹಿಸಿ ಅಲ್ಲಿಯವರೆಗೆ ಇದೇ ಸ್ಥಳದಲ್ಲಿ ನೀನು ಪ್ರತಿಷ್ಠಿಸಿದ ಜ್ಯೇಷ್ಠ ಲಿಂಗವನ್ನ ಅರ್ಚಿಸುತ್ತಾ ಇರು, ಅಲ್ಲದೆ ನಿನ್ನ ನಿತ್ಯ ಕರ್ಮಾನುಷ್ಠಾನಗಳ ಅನುಕೂಲಕ್ಕಾಗಿ ಸರ್ವತೀರ್ಥ ಸಾನ್ನಿಧ್ಯ ಉಳ್ಳ ಸರೋವರವನ್ನ ನಿರ್ಮಿಸುತ್ತೀನೆಂದು ತಿಳಿಸಿದನಲ್ಲದೆ ಈ ಸರೋವರದಲ್ಲಿ ಗಂಗಾದಿ ಸಕಲ ತೀರ್ಥಗಳು ಸನ್ನಿಹಿತವಾಗಿರುತ್ತವೆ. ಇನ್ನು ಮುಂದೆ ಈ ಸರೋವರವು ವರುಣ ತೀರ್ಥವೆಂದು ಪ್ರಸಿದ್ಧವಾಗಲಿ ಎಂದು ಹರಸಿ ಅಂತರ್ಧಾನ ಹೊಂದಿದನು. ಇದೇ ರೀತಿ ಕುಂಭಮುಖಿಯ ತಪಸ್ಸಿಗೆ ಮೆಚ್ಚಿದ ಅಮೃತೇಶ್ವರಿಯು ಮನೋಹರವೂ ಕಾಂತಿಯುಕ್ತವೂ ಆದ ರೂಪಾತಿಶಯದಿಂದ ಆಕೆಗೆ ಪ್ರತ್ಯಕ್ಷಳಾಗಿ, ಕುಂಭಮುಖಿಯೇ, ಬೇಕಾದ ವರಗಳನ್ನ ಕೇಳು ಎನ್ನಲು ದೇವಿಯ ದಿವ್ಯ ಸ್ವರೂಪ ದರ್ಶನದಿಂದ ಉಂಟಾದ ಸಂತೋಪಾತಿಶಯದಿಂದಲೂ ಋಷಿ ಪತ್ನಿಯ ಶಾಪ ಪ್ರಭಾವದಿಂದಲೂ ಭ್ರಾಂತಳಾಗಿ, ತಾಯೇ, ನೀನು ನಿತ್ಯ ಯೌವನೆಯಾಗಿ ಶಿವನಂತಹ ಪುತ್ರರನ್ನ ಬಹಳ ಕಾಲದವರೆಗೆ ಪಡೆ ಎಂದು ಬೇಡಿದಳು. ಮಂದಸ್ಮಿತೆಯಾದ ಅಮೃತೇಶ್ವರಿ ದೇವಿಯು ತಥಾಸ್ತು ಎಂದಳು. ಅಲ್ಲದೆ, ಎಲೈ ಕುಂಭಮುಖಿಯೇ, ಋಷಿ ಶಾಪದಿಂದ ನಿನಗೆ ಮಕ್ಕಳನ್ನ ಪಡೆಯುವ ಭಾಗ್ಯ ಇಲ್ಲ. ಆ ಕಾರಣದಿಂದಲೇ ನಾನು ಮಕ್ಕಳನ್ನ ಪಡೆಯುವಂತೆ ಅನುಗ್ರಹಿಸು ಎಂದು ಕೇಳುವ ಬದಲು ನೀನು ಮಕ್ಕಳನ್ನು ಪಡೆ ಎಂದು ಕೇಳಿಕೊಂಡಿರುತ್ತಿ. ಆದರೂ ಚಿಂತಿಸಬೇಡ, ಇನ್ನು ಕೆಲವೇ ಸಮಯದ ನಂತರ ಇಲ್ಲಿಗೆ ಆಗಮಿಸುವ ಶ್ರೀರಾಮಚಂದ್ರನಿಂದ ನಿನ್ನ ಪತಿಯಾದ ಕರಾಸುರನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆಗ ನೀನು ಕೂಡ ಅನಾಯಾಸವಾಗಿ ಇಲ್ಲಿಯೇ ನೆಲೆಸಿರುವ ನನ್ನಲ್ಲಿ ಐಕ್ಯವನ್ನ ಹೊಂದುವಿ. ಅನಂತರ ಇದೇ ಸ್ಥಳದಲ್ಲಿ ಶಿವಲಿಂಗ ಸದೃಶವಾದ ಲಿಂಗಗಳು ಆಗಾಗ ಉತ್ಪತ್ತಿಯಾಗುತ್ತವೆ. ಇವರೇ ನಿನ್ನ ಮಕ್ಕಳೆಂದು ತಿಳಿ. ಅನಂತರ ನಾನು ಹಲವು ಮಕ್ಕಳ ತಾಯಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಹೊಂದಿದವಳಾಗಿ ಭಕ್ತರಿಗೆ ಅನುಗ್ರಹವನ್ನ ಉಂಟು ಮಾಡುತ್ತಾ ಇಲ್ಲಿ ನೆಲೆಸಿರುತ್ತೇನೆ ಎಂದು ತಿಳಿಸಿ ಅಲ್ಲಿಯೇ ಅಂತರ್ಧಾನ ಹೊಂದಿದಳು. ಕೆಲವು ಕಾಲಗಳ ನಂತರ ಸೀತಾ ಸಹಿತನಾದ ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಾಗ ಶೂರ್ಪನಖಿಯ ನಿಮಿತ್ತವಾಗಿ ಕರಾಸುರನಿಗೂ ಶ್ರೀರಾಮನಿಗೂ ಯುದ್ಧವಾಯಿತು. ಶಿವನ ವರಪ್ರಸಾದದಿಂದ ಶ್ರೀರಾಮನೇ ಮಹಾವಿಷ್ಣುವಿನ ಅವತಾರವೆಂದು ತಿಳಿದು ಕರಾಸುರನು ಯುದ್ಧ ಮಾಡಿ ಮುಕ್ತಿಯನ್ನ ಹೊಂದಿದನು.
ಕುಂಭಮುಖಿಯು ಶ್ರೀದೇವಿಯನ್ನ ಧ್ಯಾನ ಮಾಡುತ್ತಾ ಅಮೃತೇಶ್ವರಿ ದೇವಿಯಲ್ಲಿ ಐಕ್ಯ ಹೊಂದಿದಳು. ಅಂದಿನಿಂದ ಶ್ರೀ ಅಮೃತೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಶಿವಲಿಂಗವು ಉದ್ಭವಿಸತೊಡಗಿತು. ಆದುದರಿಂದ ಶ್ರೀ ಅಮೃತೇಶ್ವರಿ ದೇವಿಯನ್ನು ಹಲವು ಮಕ್ಕಳ ತಾಯಿ ಎಂದು ಕರೆಯಲಾರಂಭಿಸಿದರು. ಈಗ ಈ ಹೆಸರೇ ಪ್ರಸಿದ್ಧವಾಗಿದೆ. ತುಂಬಾ ಇತಿಹಾಸ ಪುರಾಣ ಇರುವಂತ ಒಂದು ದೇವಸ್ಥಾನ. ಇಲ್ಲಿ ತುಂಬಾ ಅಂದ್ರೆ ವಿಶೇಷ ಅಂತಂದ್ರೆ ಇಲ್ಲಿ ಶಿವಲಿಂಗ ಉದ್ಭವ ಆಗುವಂಥದ್ದು, ಆಯ್ತಾ. ಇಲ್ಲಿ 3 ವರ್ಷಕ್ಕೊಂದ್ಸಲ ಉದ್ಭವ ಆಗುವಂತ ಶಿವಲಿಂಗ. ಇಲ್ಲಿ ತುಂಬಾ ಅಂದ್ರೆ ಒಂದು ಪವಾಡ ಆಗುವಂತಂದ್ರೆ ಇಲ್ಲಿ ಯಾವುದೇ ಹೆಣ್ಣು ಮಗು ಇಲ್ಲಿ ಬಂದು ನಮ್ಮ ಒಂದು ಮಕ್ಕಳಾಗಲಿಲ್ಲ, ಒಂದು ಸಂತಾನ ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದಲ್ಲಿ ಖಂಡಿತ ಮಕ್ಕಳಾಗ್ತದೆ. ಇದಕ್ಕೆ ಉದಾಹರಣೆ ಅಂತೇಳಿ ಹೇಳಿದ್ರೆ, ಮೊನ್ನೆ ಒಂದು 10 ದಿವಸ, ಒಂದು 10-15 ದಿವಸ ಹಿಂದೆ ಒಂದು ಮಣಿಪಾಲದಲ್ಲಿ ಇಲ್ಲಿ ಬಂದು ಬೇಡಿ ಹೋಗಿದ್ದಂತ ಒಂದು ಮಾತೆ, ಅಲ್ಲಿ ಈಗ ಅವಳಿಗೆ ಒಂದು ಹೆಣ್ಣು ಮಗು ಕರುಣಿಸಿದೆ, ಆಯ್ತಾ. ಈ ಹೆಣ್ಣು ಮಗು ಆಗಿದೆ. ಈಗ ಒಂದು ಆ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಇತಿಹಾಸ ಪುರಾಣದಲ್ಲಿ ಬರುವಂಥದ್ದು, ರಾಮಾಯಣದಲ್ಲಿ ಬರುವಂತ ಒಂದು ಇತಿಹಾಸ ಬರೋದು. ಅದೇ ಕರಾಸುರನಿಗೆ ಮಗು ಇರದೇ ಇದ್ದ ಪಕ್ಷದಲ್ಲಿ ಅವನು ಒಂದು ಅಂದ್ರೆ ಶಿವಭಕ್ತಿಯಾಗಿರುವಾಗ ಶಿವ ಮತ್ತೆ ಪಾರ್ವತಿ ದೇವಿನ ಹೋಲಿಸ್ಕೊಂಡು ನನಗೆ ಮಕ್ಕಳಾಗಬೇಕು ಅಂತೇಳಿ ಕೇಳೋದು ಬದಲು ನಿನಗೇ ಹಲವು ಮಕ್ಕಳಾಗ್ಲಿ ಅಂತೇಳಿ ಪ್ರಾರ್ಥನೆ ಇಟ್ಟ. ಅದರಿಂದ ಒಂದು ಆಡಿದಂತ ಒಂದು ಸಣ್ಣ ತಪ್ಪಿನಿಂದ ಈಗ ಪಾರ್ವತಿ ದೇವಿ ಶ್ರೀ ಅಮೃತೇಶ್ವರಿಯಾಗಿ ಇಲ್ಲಿ ನೆಲೆ ನಿಂತಂತ ಒಂದು ದೇವತೆ. ಶ್ರೀರಾಮಚಂದ್ರನು ದಂಡಕಾರಣ್ಯದಲ್ಲಿದ್ದ ಖರ ದೋಷಣಾದಿ ರಾಕ್ಷಸರನ್ನ ಸಂಹರಿಸಿದ ನಂತರ ಋಷಿಮುನಿಗಳು ನಿರ್ಭೀತರಾಗಿ ಅಲ್ಲಲ್ಲಿ ಆಶ್ರಮಗಳನ್ನ ಸ್ಥಾಪಿಸಿಕೊಂಡು ಯಜ್ಞ ಯಾಗಾದಿ ಕರ್ಮಗಳನ್ನ ಮಾಡಿಕೊಂಡಿದ್ದರು. ಆಗ ಶೂರ್ಪನಖಿಯಿಂದ ಅಕಾಲ ಮರಣಕ್ಕೆ ತುತ್ತಾದ ಅತಿಪ್ರಭೆಯ ಮಗನಾದ ಬಹುಶ್ರುತನು ಪೂರ್ವಾಜಿತ ಪಾಪ ಶೇಷಗಳಿಂದ ಬ್ರಹ್ಮ ರಾಕ್ಷಸನಾಗಿ ಇದೇ ಸ್ಥಳದಲ್ಲಿದ್ದು ಇಲ್ಲಿನ ಋಷಿಗಳನ್ನ ಬ್ರಾಹ್ಮಣರನ್ನ ಪೀಡಿಸ್ತಾ ಇದ್ದನು. ಒಮ್ಮೆ ಶ್ರೀ ಅಮೃತೇಶ್ವರಿ ಸನ್ನಿಧಿಯಲ್ಲಿ ಋಷಿಗಳು ಯಜ್ಞವನ್ನ ನಡೆಸುತ್ತಿರುವಾಗ ಮಾಯಾ ರೂಪದಿಂದ ಬಂದು ಯಜ್ಞ ಶಿಷ್ಟವನ್ನ ಅಪಹರಿಸಿಕೊಂಡು ಹೋದನು. ತಮ್ಮ ಯಾಗಾದಿಗಳು ಈ ರೀತಿ ಹಾಳಾಗಿ ಹೋಗುವುದನ್ನ ನೋಡಿದ ಋಷಿಗಳು ಬ್ರಹ್ಮ ರಾಕ್ಷಸನ ಕೃತ್ಯವೇ ಇರಬಹುದೆಂದು ಊಹಿಸಿ ಈ ಬ್ರಹ್ಮ ರಾಕ್ಷಸನ ಸಂಹಾರಕ್ಕೆ ಶ್ರೀದೇವಿಯು ಸಮರ್ಥಳೆಂದು ತಿಳಿದು ಅನೇಕ ವಿಧವಾಗಿ ಶ್ರೀ ಅಮೃತೇಶ್ವರಿ ಸ್ತೋತ್ರವನ್ನ ಮಾಡಿದರು. ಋಷಿಗಳ ಭಕ್ತಿಗೆ ಮೆಚ್ಚಿದ ಶ್ರೀದೇವಿಯು ಪ್ರತ್ಯಕ್ಷಳಾಗಿ ನಿಮಗೆ ಬೇಕಾದ ವರಗಳನ್ನ ಕೇಳಿರಿ ಎಂದು ಹೇಳಿದಳು. ಆಗ ಋಷಿಗಳು, ಹೇ ದೇವಿಯೇ, ನಮ್ಮ ಯಜ್ಞ ಯಾಗಾದಿಗಳು ನಾಶ ಮಾಡುವ ಈ ಬ್ರಹ್ಮ ರಾಕ್ಷಸನನ್ನ ನೀನು ಸಂಹರಿಸಿ ನಮಗೆ ರಕ್ಷಣೆಯನ್ನ ಉಂಟು ಮಾಡಬೇಕು ಎಂದು ಪ್ರಾರ್ಥಿಸಿಕೊಂಡರು. ಆಗ ದೇವಿಯು ಋಷಿಗಳಿಗೆ ಅಭಯವನ್ನ ನೀಡುತ್ತಾ, ಈ ಬ್ರಹ್ಮ ರಾಕ್ಷಸನನ್ನ ನಾನು ಮಹಾಮಾರಿ ಸ್ವರೂಪಿಣಿಯಾಗಿ ನಾಶಪಡಿಸಿ ನಿಮ್ಮ ಯಜ್ಞ ಯಾಗಾದಿಗಳು ಸಾಂಗವಾಗಿ ನೆರವೇರುವಂತೆ ಅನುಗ್ರಹಿಸುತ್ತೇನೆ. ನೀವು ಇನ್ನು ಮುಂದೆ ಮಹಾಮಾರಿ ಸ್ವರೂಪಳಾದ ನನ್ನನ್ನ ಮಧ್ಯ ಮಾಂಸಾದಿಗಳಿಂದ ಅರ್ಚಿಸಿರಿ. ನಾನು ಸಾತ್ವಿಕ ರೂಪಿಣಿಯಾದ ಅಮೃತೇಶ್ವರಿಯಾಗಿಯೂ ತಾಮಸ್ವರೂಪಿಣಿಯಾದ ಮಾರಿಯಾಗಿಯೂ ಇಲ್ಲಿ ನೆಲೆಸಿ ಇಲ್ಲಿಯ ಜನರ ಸಕಲ ಸಂಕಷ್ಟಗಳನ್ನ ಪರಿಹರಿಸುತ್ತಾ ಇರುತ್ತೇನೆಂದು ಅಭಯ ಕೊಟ್ಟು ಅಂತರ್ಧಾನ ಹೊಂದಿದಳು. ನಮ್ದು ಮಗನಿಗೆ ಒಳ್ಳೇದಾಯ್ತು, ಆಸ್ಪತ್ರೆಗೆ ಅಡ್ಮಿಂಟ್ ಆಯ್ದ, ಎಲ್ಲ ಒಳ್ಳೇದಾಯ್ತು ಸರ್. ಅದೇ ಒಳ್ಳೆ ಪ್ರಸಾದ ಆಯ್ತು. ಡೈಲಿ ಬರ್ತೇ ಇಲ್ಲಿ. ಒಂದು ಲೋಟ ನೀರು ಕುಡೋಕ್ಕೂ ಕಷ್ಟ ಇದ್ದಿತ್ತು ನಮಗೆ. ಜಾಗನೂ ಕೊಟ್ಟಾಳ ಆ ತಾಯಿ, ಮನೆಯೂ ಮಾಡಿ ಕೊಟ್ಟಾಳ. ನಾನೇನಂದ್ರೆ ಡೈಲಿ ಬಾಳಿ ಮರ ನಟ್ಟಿದ್ದಿ, ಬಾಳಿಕಾಯಲ್ಲಿ ತಕಬಪ್ಪದಿಲ್ಲಿ ಒಂದು ದೇವ್ರ ಅನ್ನ ನೇಯ್ದಿಗೆ ಒಂದು ತಕಬಪ್ಪು. ಒಂದು 4 ದಿವ್ಸಕ್ಕೊಂದ್ಸರಿ 5 ದಿವ್ಸಕ್ಕೊಂದ್ಸರಿ ಬಂದು ಬಾಳೆಲ್ಲಿ ಕೊಟ್ಟು ಹೋಗ್ತೆ. ಶ್ರೀದೇವಿಯು ಮಾರಿ ಸ್ವರೂಪದಿಂದ ಬ್ರಹ್ಮ ರಾಕ್ಷಸನನ್ನು ನಾಶ ಮಾಡಿ ಅದಕ್ಕೆ ಮುಕ್ತಿಯನ್ನ ಕರುಣಿಸಿ ಇದೇ ಸನ್ನಿಧಿಯಲ್ಲಿ ನೆಲೆಸಿ ಭಕ್ತರ ಸಮಸ್ತ ರೋಗಾದಿಗಳನ್ನ ಭೂತ ಪ್ರೇತಾದಿ ಬಾಧೆಗಳನ್ನ ಪರಿಹರಿಸುತ್ತಾ ಜಗತ್ತಿಗೆ ಮಂಗಳವನ್ನ ಉಂಟು ಮಾಡುತ್ತಾ ಒಂದಂಶದಿಂದ ಮಾರಿ ದೇವತೆಯಾಗಿಯೂ ಇನ್ನೊಂದಂಶದಿಂದ ಅಮೃತೇಶ್ವರಿಯಾಗಿಯೂ ವಿರಾಜಿಸುತ್ತಾಳೆ. ದೇವಿಯ ಮುಂಭಾಗದಲ್ಲಿ ಶ್ರೀ ರಕ್ತೇಶ್ವರಿಯ ಶಿಲಾ ಮೂರ್ತಿ ಕೂಡ ಇದೆ. ಪರಿವಾರ ದೇವತೆಗಳಾದ ವೀರಭದ್ರನ ಗುಡಿ ಹಾಗೂ ನಾಗನ ಶಿಲಾಮೂರ್ತಿ ಮತ್ತು ಕಾಷ್ಟಶಿಲ್ಪದ ಮೂರ್ತಿಗಳಾದ ಬೊಬ್ಬರ್ಯ, ಒಮ್ಮಲ್ತಿ, ಚಿಕ್ಕು, ನಂದಿ ಹಾಗೂ ಪಂಜುರ್ಲಿ ದೈವಗಳ ಗುಡಿ ಅತಿ ಸನ್ನಿಹದಲ್ಲೇ ಇದೆ. ವರುಣ ತೀರ್ಥವು ದಕ್ಷಿಣದಲ್ಲಿದೆ. ಇದರ ನಡುವೆ ಅಮೃತೇಶ್ವರಿಯು ವಿರಾಜಮಾನಳಾಗಿದ್ದಾಳೆ. ರಾಜಶೇಖರ ಮತ್ತು ಹಿರೇಮಹಾಲಿಂಗೇಶ್ವರ ದೇವಸ್ಥಾನಗಳು ಅನತಿ ದೂರದಲ್ಲಿ ಇವೆ. ಶ್ರೀದೇವಿಯ ನಿತ್ಯ ಪೂಜೆಯು ಅನಾದಿ ಕಾಲದಿಂದಲೂ ನಾಥ ಸಂಪ್ರದಾಯಕ್ಕೆ ಸೇರಿದ ಧರ್ಮನಾಥಿ ಪಂಥದ ಜೋಗಿ ಜನಾಂಗದವರಿಂದ ಸಂಪ್ರದಾಯಬದ್ಧವಾಗಿ ನಡೆದು ಬರುತ್ತಿರುವುದು ಈ ಕ್ಷೇತ್ರದ ವೈಶಿಷ್ಟ್ಯವಾಗಿದೆ. ಇಲ್ಲಿ ತಾಯಿ ಅನಾದಿ ಕಾಲದಿಂದ ನೆಲೆಸಿದ್ದಾಳೆ. ಇಲ್ಲಿ ಋಷಿಮುನಿಗಳು ತಪೋಭೂಮಿ ಮಾಡಿದಂತ ಜಾಗ ಇದು. ಅದರ ಪ್ರತಿಫಲವಾಗಿ ಇವತ್ತಿಗೂ ಕೂಡ ಬಂದವರ ಅಭಿಲಾಷೆಗಳು ನೆರವೇರ್ತಾ ಇದ್ದಾವೆ. ಇಲ್ಲಿ ಮುಖ್ಯವಾಗಿ ಸಂತಾನ ಭಾಗ್ಯ ಮತ್ತೆ ಪರಿವಾರದಲ್ಲಿ ಏನೇ ಕಷ್ಟ ಇಷ್ಟ ಏನೇ ಇದ್ರೂ ಎಲ್ಲವನ್ನೂ ಸುಖವಾಗಿ ನೆರವೇರಿಸ್ಕೊಂಡು ಹೋಗೋದಕ್ಕೋಸ್ಕರ ತಾಯಿಯಲ್ಲಿ ಬಂದು ಅವರ ಮನೋವಾಂಛಿತದ ಏನಿದೆಯೋ ಅಭಿಲಾಷೆಗಳನ್ನ ಕೋರ್ಕೊಂಡ್ರೆ ಅದನ್ನ ವಿತಿನ್ ಒಂದು ಮಂಡಲದ ಒಳಗಡೆನೆ
ಅಥವಾ ಒಂದು 10 ದಿನದ ಒಳಗಡೆನೆ ಅವ್ರು ಎಲ್ಲದನ್ನು ಆಗಿರೋದು. ಈಗಲೂ ಕೂಡ ಒಂದು ತಾಯಿ ಬಂದು ತನ್ನ ಮಗನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ರು ಜಸ್ಟ್ 3 days ಬಿಫೋರ್. ಅದು ಕೂಡ ಈಗ ಆರಾಮಾಗಿ ಆಗಿದ್ದಾರೆ. ತಾಯಿ ಪ್ರಸಾದದಿಂದ ಅವರಲ್ಲಿ ಒಂದು ಚೈತನ್ಯ ಬಂದಿದೆ, ಆತ್ಮದಲ್ಲಿ ವಿಶ್ವಾಸ ಬಂದಿದೆ ಅಂತೆಲ್ಲ ಹೇಳಿ ಹೋದ್ರು. ಸೊ ಈ ರೀತಿಯಾಗಿ ಸೇವೆಗಳು ನಡೀತಾ ಇದೆ. ಇಲ್ಲಿ ತಾಯಿಗೆ ತುಲಾಭಾರ ನಡೆಯುತ್ತೆ, ಮತ್ತೆ ಹಲವು ಮಕ್ಕಳ ತಾಯಿಗೆ ಇಲ್ಲಿ ಎಣ್ಣೆ ಅಭಿಷೇಕ, ಅರ್ಚನೆ ಇವೆಲ್ಲ ನಡೆಯುತ್ತದೆ. ಸೊ ಇದರಲ್ಲಿ ಅವ್ರ ದೋಷ ಪರಿಹಾರ ಹುಳ್ಳಿ ಸೇವೆ ಅಂತ ನಡೆಯುತ್ತೆ. ಅದರಲ್ಲಿ ಯಾವುದೇ ರೀತಿಯ ದೋಷ, ಯಾವುದೇ ರೀತಿಯ ಕರ್ಮಾಂಚಿತ ಫಲ, ಯಾವುದೇ ದೋಷ ಇರ್ಬೋದು, ಚರ್ಮದ ರೋಗ ಇರ್ಬೋದು, ಶರೀರದ ಇರ್ಬೋದು, ಅಥವಾ ಕರ್ಮವಂಚಿತ ಫಲದ ಇರ್ಬೋದು, ಅವೆಲ್ಲ ದೋಷವನ್ನ ನಿವಾರಣೆ ಮಾಡುವಂತ ಶಕ್ತಿ ಇಲ್ಲಿ ಹುರುಳಿ ಸೇವೆ ಒಂದು ಸೇವೆಯಿಂದ ಅದೆಲ್ಲ ನೆರವೇರುತ್ತೆ. ಸೊ ಅದನ್ನ ಆಗಿರೋದು ಇದೆ, ಮತ್ತೆ ಅದು ಪ್ರತಿಫಲ ಬಂದಿರೋದು ಇದೆ. ಮತ್ತೆ ಸಂತಾನ ಭಾಗ್ಯಕ್ಕೆ ಇಲ್ಲಿ ಬಂದು ಯಾರು ಎಷ್ಟೋ ವರ್ಷಗಳಿಂದ ಮಕ್ಕಳಾಗದೇ ಇರೋರೆಲ್ಲ ಬಂದು ಇಲ್ಲಿ ಮಕ್ಕಳಾಗಿ ಅದನ್ನ ಪ್ರತಿಫಲವಾಗಿ ಪಡೆದು ಅವರು ಬಂದು ಇಲ್ಲಿ ಅದನ್ನ ಸೇವೆಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿ ಸೇವೆ, ಬೆಳಕಿನ ಸೇವೆ, ಯಕ್ಷಗಾನ ಸೇವೆ, ಸೊ ಹೀಗೆ ಸಂತಾನ ಭಾಗ್ಯದ್ದು ಇದೆ. ಸೊ ಅದೆಲ್ಲವನ್ನು ಮಾಡಿದ್ದಾರೆ. ಒಂದು ಶುಕ್ರವಾರವಾಗಲಿ ಜನದ ಏನು ಅಭಿಲಾಷೆಗಳಿದೆ ನೆರವೇರುವುದರಿಂದ ಹೇಗೆ ಭಗವಂತ ಮತ್ತು ಭಕ್ತನ ಜೊತೆ ಹೇಗೆ ಒಂದು ಅವಿನಾಶಿ ಬಂಧನ ಇದೆ, ಸೊ ಅದ್ರ ಮೂಲಕ ತಾಯಿ ಎಲ್ಲರ ಇಚ್ಛೆನ ಇಲ್ಲಿವರೆಗೂ ನೆರವೇರಿಸ್ತಾ ಬರ್ತಾ ಇದೆ, ಮುಂದೆನೂ ನೆರವೇರಿಸ್ಕೊಂಡು ಹೋಗ್ತಾರೆ. ಬಹು ಮುಖ್ಯವಾಗಿ ಮಕ್ಕಳಾಗದೆ ಇರುವವರು, ಮದುವೆಯಾಗದೆ ಇರುವವರು ಇಲ್ಲಿಗೆ ಬಂದು ಈ ದೇವಿಗೆ ಹರಕೆ ಮಾಡಿಕೊಳ್ಳುತ್ತಾರೆ. ಅನೇಕರಿಗೆ ದೇವಿ ಮಕ್ಕಳನ್ನ ಕರುಣಿಸಿದ, ಸಮಸ್ಯೆಗಳನ್ನ ನಿವಾರಿಸಿದ ಪ್ರತೀತಿಯೂ ಕೂಡ ಇಲ್ಲಿದೆ. ಕುಂದಾಪುರ ಉಡುಪಿ ಮಾರ್ಗ ಮಧ್ಯದಲ್ಲಿ ಕೋಟ ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಇರುವ ಈ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಭಕ್ತಾದಿಗಳು ಆಗಮಿಸುತ್ತಿದ್ದು, ಹಲವು ಮಕ್ಕಳ ತಾಯಿ ಅಂದ್ರೆ ಅದು ಅಮೃತೇಶ್ವರಿ ಅಮ್ಮ ಎನ್ನುವ ಮಾತಿದೆ. ಶುಕ್ರವಾರದಂದು ವಿಶೇಷ ಪೂಜೆಗಳು ನಡೆಯುತ್ತಲ್ಲದೆ ದೇವಾಲಯ ಹಾಗೂ ಅಮ್ಮನವರ ವಿಗ್ರಹ, ಸುತ್ತಲಿನ ಗುಡಿ, ಮೂಡಿ ಬರುತ್ತಿರುವ ಶಿವಲಿಂಗಗಳನ್ನೆಲ್ಲ ಕಣ್ತುಂಬಿಕೊಳ್ಳಲು ನೀವೊಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು.